ಸುತ್ತಮುತ್ತ ವಿಂಡ್ ಮಿಲ್ಸ್. ಐ ಥಿಂಕ್ ದಿಸ್ ಈಸ್ ದ ಕ್ಲೋಸೆಸ್ಟ್ ಒನ್ ಕ್ಯಾನ್ ಗೆಟ್ ಟು ಅ ವಿಂಡ್ ಮಿಲ್. ನಿಮಗೆ ಲೈನ್ ಸಾಲಾಗಿ ವಿಂಡ್ ಮಿಲ್ಗಳಿವೆ. ಈ ಒಂದು ಹಿಡನ್ ಜೆಮ್ ಪರ್ಫೆಕ್ಟ್ ಫಾರ್ ಡೇ ಔಟ್ ಫ್ರಮ್ ಬ್ಯಾಂಗ್ಳೂರ್. ಐ ಆಮ್ ಸ್ಲೈಟ್ಲಿ ಡಿಸಪಾಯಿಂಟೆಡ್ ವಿತ್ ದಟ್, ಬಟ್ ಈ ಒಂದು ಹಾಸನದ ಹಿಡನ್ ಜೆಮ್ ಎಕ್ಸ್ಪ್ಲೋರೇಷನ್ನಲ್ಲಿ ಮೊದಲು ನಮಗೆ ಬೇಕಾಗಿರೋದೆ ಬ್ರೇಕ್ಫಾಸ್ಟು. ಆ್ಯಂಡ್ ಆ ಬ್ರೇಕ್ಫಾಸ್ಟ್ ಕೂಡ ಬಹಳ ಅಚ್ಚುಕಟ್ಟಾಗಿ ಬಹಳ ಟೇಸ್ಟಿ ಆಗಿರಬೇಕು. ಅದಕ್ಕೆ ನಾವು ಬೆಳಗ್ಗೆ ಬೇಗ ಹೊರಟರು ಕೂಡ ನಾನು ಎಲ್ಲೂ ಬ್ರೇಕ್ಫಾಸ್ಟಿಗೆ ನಿಲ್ಲಿಸದೆ ಈ ಒಂದು ಕುಣಿಗಲಲ್ಲಿ ಸ್ಟಾಪ್ ಮಾಡಿದ್ದೀನಿ. ಏನಕ್ಕೆ ಅಂದರೆ ಕುಣಿಗಲಲ್ಲಿ ಒಂದು ವೆರಿ ಅಥೆಂಟಿಕ್ ಹೋಮ್ಲಿ ಸ್ಟೈಲ್ ಫುಡ್ ಆ್ಯಂಡ್ ವೆರಿ ಓಲ್ಡ್, ವಿಚ್ ಇಸ್ ಅಬೌಟ್ 70 years ಓಲ್ಡ್ ಅಂತಲೇ ಹೇಳ್ಬೋದು. ಸೊ ಅಪ್ರಾಕ್ಸಿಮೇಟ್ಲಿ 70 years ಓಲ್ಡ್ ಆದಂಥ ಒಂದು ಹೋಟೆಲ್ ಇದೆ. ಸೊ ದ ನೇಮ್ ಆಫ್ ದ ಹೋಟೆಲ್ ಇಸ್ ಹೋಟೆಲ್ ಭೂತಯ್ಯ ಅಂತ. ಇಲ್ಲಿನ ದೋಸೆ ಅತಿ ಅದ್ಭುತವಾಗಿರುತ್ತೆ ಆ್ಯಂಡ್ ವೆರಿ ಸಾಫ್ಟ್, ಆ್ಯಂಡ್ ಇಡ್ಲಿ ಕೂಡ ಅಷ್ಟೇ ಬಹಳನೇ ಮೃದುವಾಗಿರುತ್ತೆ. ಸೊ ಎಷ್ಟೇ ಹೊಟ್ಟೆ ಹಸಿವಾದರೂ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬೆಂಗಳೂರಿಂದ ಬಿಟ್ಟು ಇಲ್ಲಿ ಕುಣಿಗಲಲ್ಲಿ ಸ್ಟಾಪ್ ಮಾಡಿ. ಯಾಕಂದರೆ ಈ ಕುಣಿಗಲಲ್ಲಿ ಹೋಟೆಲ್ ಭೂತಯ್ಯದಲ್ಲಿ ಬ್ರೇಕ್ಫಾಸ್ಟ್ ನೀವು ಮಾಡಿಲ್ಲ ಅಂದರೆ ಸೊ ಒಂದು ಯು ಆರ್ ಮಿಸ್ಸಿಂಗ್ ಔಟ್ ಅ ಲಾಟ್, ಯು ಆರ್ ಮಿಸ್ಸಿಂಗ್ ಔಟ್ ಆನ್ ಅ ಲಾಟ್. ಸೊ ದಟ್ ಇಸ್ ವೈ ಇವಾಗ ನಾನು ಬಂದಿದ್ದೀನಿ ಕುಣಿಗಲ್ಗೆ. ಬನ್ನಿ ಇಲ್ಲಿ ನೋಡೋಣ, ಸೊ ಬ್ರೇಕ್ಫಾಸ್ಟ್ನ ಟ್ರೈ ಮಾಡೋಣ. ಸೊ ಈ ಹೋಟೆಲ್ ಭೂತಯ್ಯ ಅನ್ನೋದು ಇಟ್ಸ್ ನಾಟ್ ಅ ವೆರಿ ಫ್ಯಾನ್ಸಿ ಅಥವಾ ಲಕ್ಸುರಿಯಸ್ ರೆಸ್ಟೋರೆಂಟ್ ಅಲ್ಲ. ಸೊ ಒಂದು ನಾರ್ಮಲ್ ಒಂದು ಶೆಡ್ ಥರ ಮಾಡ್ಕೊಂಡಿದ್ದಾರೆ ರೋಡ್ ಸೈಡಲ್ಲೇ. ಸೊ ಅದು ನೋಡಿದ್ರೇ ಹೇಳ್ಬೋದು ಇಲ್ಲಿ ಯಾವುದೇ ಥರದ ಫ್ಯಾನ್ಸಿ ಮೆನ್ಯೂ ಇರೋದಿಲ್ಲ ಆ್ಯಂಡ್ ಫ್ಯಾನ್ಸಿ ಪ್ರೈಸಸ್ ಕೂಡ ಇರೋದಿಲ್ಲ. ಸೊ ವೆರಿ ರೀಸನಬಲ್ ಪ್ರೈಸ್ ಆ್ಯಂಡ್ ಟೇಸ್ಟ್ ಮಾತ್ರ ಇದನ್ನು ಈ ಥರದ ಜಾಗಗಳಲ್ಲೇ ನಿಮಗೆ ಅಚ್ಚುಕಟ್ಟಾದಂಥ ಅಥೆಂಟಿಕ್ ಟೇಸ್ಟ್ಗಳು ಸಿಗೋದು. ನೀವೇನು ಫ್ಯಾನ್ಸಿ ರೆಸ್ಟೋರೆಂಟ್ಗಳಲ್ಲಿ ನೋಡ್ತೀರಾ ಅದೆಲ್ಲ ಇಟ್ ಇಸ್ ನಾಟ್ ವರ್ತ್ ಇಟ್. ದೊಡ್ಡ ಫ್ಯಾನ್ಸಿ ರೆಸ್ಟೋರೆಂಟ್ನ ಎಕ್ಸ್ಪೆಕ್ಟ್ ಮಾಡ್ಕೊಂಬರ್ಬೇಡಿ. ಎಕ್ಸ್ಪೀರಿಯನ್ಸ್ ಲಕ್ಸುರಿಯಸ್ ಆಗಿ ಇಲ್ಲದಿದ್ರು ಟೇಸ್ಟ್ ಮಾತ್ರ ಅಪ್ಪಟ ಅದ್ಭುತವಾಗಿರುತ್ತೆ. ಸರ್ ಕುಣಿಗಲ್ ತಟ್ಟೆ ಇಡ್ಲಿ ನಮ್ಮ ತಂದೆಯವರು ಶುರು ಮಾಡಿದ್ದು ಹೋಟ್ಲು, ಈಗ ನಾವು ನಡೆಸ್ತಾ ಇದ್ದೀವಿ. ಅಲ್ಲಿ 50 ವರ್ಷದಿಂದ ಮಾಡ್ತಾಯಿದ್ದೀವಿ ಸರ್. ಟೈಮಿಂಗ್ಸ್ ಬಂದು ಬೆಳಗ್ಗೆ 7 ಗಂಟೆಯಿಂದ 12:30 ಮಧ್ಯಾಹ್ನ ಮೇಲೆ ಮುದ್ದೆ ಊಟ, ತಟ್ಟೆ ಇಡ್ಲಿ, ಪೂರಿ, ಪಲಾವು, ಟೊಮಟೊ ಬಾತು, ಕಾಫಿ ಟೀ ಮಾಡ್ತೀವಿ ಸರ್. ತಟ್ಟೆ ಇಡ್ಲಿಕ್ಕೆ ತಾತಾರೆ ಸರ್. ತಟ್ಟೆ ಇಡ್ಲಿ ಅಂದರೆ ಎಲ್ಲರಿಗೂ ಇಷ್ಟ. ತಟ್ಟೆ ಇಡ್ಲಿ ತುಪ್ಪ ಹಾಕ್ಸ್ಕೊತಾರೆ. ಸೊ ಹೋಟೆಲ್ ಭೂತಯ್ಯದಲ್ಲಿ ಇವಾಗ ತಾನೇ ತುಪ್ಪ ಹಾಕಿರುವಂಥ ಮೃದುವಾದ 2 ತಟ್ಟೆ ಇಡ್ಲಿನ ತಿಂದೆ ಆ್ಯಂಡ್ ಅಬ್ಸಲ್ಯೂಟ್ಲಿ ಅಮೇಝಿಂಗ್. ಒಂದು ತಟ್ಟೆ ಇಡ್ಲಿ 20 ರೂಪಾಯಿ. ಸೊ 2ಕ್ಕೆ 40 ಪ್ಲಸ್ ಅದಕ್ಕೆ ತುಪ್ಪ. ಚಟ್ನಿ ಬಹಳನೇ ಫ್ಲೇವರ್ಫುಲ್ ಆಗಿದೆ, ಅದರ ಜೊತೆ ಸಾಗು. ಇವತ್ತು ಮಾತ್ರ ಇಲ್ಲಿ ನಿಮಗೆ ದೋಸೆ ಇರಲಿಲ್ಲ, ಬಟ್ರ್ ಏನೋ ರಜೆ ಅಂತೆ. ಐ ಸ್ಲೈಟ್ಲಿ ಡಿಸಪಾಯಿಂಟೆಡ್ ವಿತ್ ದ್ಯಾಟ್, ಬಟ್ ನಿಮಗೆ ಯಾವ ಟೈಮಲ್ಲಿ ಬಂದರೂ ನೆಕ್ಸ್ಟ್ ಬಟ್ರ್ ಇದ್ದಾಗ ನೋಡ್ಕೊಂಡು ಬನ್ನಿ. ಒಳ್ಳೆ ಮಸಾಲೆ ದೋಸೆ, ಸೆಟ್ಟು ದೋಸೆ ಗರಿ ಹಾಕಿ ಕೊಡ್ತಾ ಇರ್ತಾರೆ, ಸಖತ್ತಾಗಿರುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಅದು ಬಿಟ್ಟು ಬೇರೆ ಆಪ್ಷನ್ ಏನು ಅಂದರೆ ನಿಮಗೆ ಪಲಾವ್ ಕೂಡ ಸಿಗುತ್ತೆ, ವಿಚ್ ಇಸ್ ಲೈಕ್ 50 rupees per plate. ಸೊ ಇವಾಗ ಎಲ್ಲ ಆಯಿತು. ಅದ್ಭುತವಾದ ಬ್ರೇಕ್ಫಾಸ್ಟ್ ಆದಮೇಲೆ ಕೊನೆಗೆ ಒಂದು ಫಿನಿಷರ್ ಅಂತ ಈ ಒಂದು ಖಡಕ್ ಆಗಿರುವಂಥ ಕಾಫಿ ಕುಡಿತಾ ಇದ್ದೀನಿ. ರೀಸನಬಲ್, ಟೇಸ್ಟಿ, ಬಜೆಟ್ ಫ್ರೆಂಡ್ಲಿ ಆ್ಯಂಡ್ ವರ್ತ್ ದ ಮನಿ. ಸೊ ಇದೆಲ್ಲ ಆಯಿತು. ಇವಾಗ ನಡೀರಿ ನಮ್ಮ ಆ್ಯಕ್ಚುಯಲ್ ಡೆಸ್ಟಿನೇಷನ್ ಹಾಸನದಲ್ಲಿ ಹತ್ತಿರ ಇರುವಂಥ ಹಿಡನ್ ಜಿಮ್ಗೆ ಕರ್ಕೊಂಡು ಹೋಗ್ತೀನಿ. ಐ ಸ್ಟಿಲ್ ಡೋಂಟ್ ಅಂಡರ್ಸ್ಟ್ಯಾಂಡ್ ವೈ ಜಸ್ಟ್ ಬೆಂಗಳೂರಿಂದ 160 kilometers ದೂರದಲ್ಲಿರುವಂಥ ಈ ರೀತಿ ಅದ್ಭುತವಾದ ಜಾಗಕ್ಕೆ ಜಾಸ್ತಿ ಜನ ಬರೋದಿಲ್ಲ ಅಂತ. ದಿಸ್ ಪ್ಲೇಸ್, ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಇಸ್ ಲೊಕೇಟೆಡ್ ಇನ್ ಹಾಸನ್ ಡಿಸ್ಟ್ರಿಕ್ಟ್. ಸೊ ಹಾಸನಲ್ಲಿ ಒಂದಲ್ಲ ಎರಡಲ್ಲ ಈ ರೀತಿ 100 ಹಿಡನ್ ಜೆಮ್ಗಳಿವೆ. ನೀವು ಎಕ್ಸ್ಪ್ಲೋರ್ ಮಾಡ್ತಾ ಹೋದರೆ ಇಡೀ ದಿನ ಬೇಕಾಗುತ್ತೆ, ಇಡೀ ದಿನ ಅಲ್ಲ ಇಡೀ ವರ್ಷ ಬೇಕಾಗುತ್ತೆ. ಆ್ಯಂಡ್ ದಿಸ್ ಪ್ಲೇಸ್ ಇಸ್ ಒನ್ ಸಚ್ ಪ್ಲೇಸ್. ಆ ಥರದ ಒಂದು ಹಿಡನ್ ಜೆಮ್ಗೆ ನಾನು ಇವತ್ತು ಬಂದಿದ್ದೀನಿ. ಸೊ ಈ ಪ್ಲೇಸ್ ಲೊಕೇಟ್ ಆಗಿರೋದು ಬೆಟ್ಟದ ಮೇಲೆ. ಚಿಕ್ಕ ಮಕ್ಕಳಿಗೆ ಒಂದು ಪೇಪರು ಪೆನ್ನು ಕೊಟ್ಬಿಟ್ಟು ಡ್ರಾ ಮಾಡಿ ಅಂದರೆ ಹೇಗೆ ಡ್ರಾ ಮಾಡ್ತಾರೆ ಗೊತ್ತಾ, ಅದೇ ರೀತಿಯ ಒಂದು ಲ್ಯಾಂಡ್ಸ್ಕೇಪ್ ನನಗೆ ಕಾಣಿಸ್ತಾ ಇದೆ. ಹಿಂದೆ ಸುತ್ತಮುತ್ತ ವಿಂಡ್ ಮಿಲ್ಸ್. ಐ ಥಿಂಕ್ ದಿಸ್ ಈಸ್ ದ ಕ್ಲೋಸೆಸ್ಟ್ ಒನ್ ಕ್ಯಾನ್ ಗೆಟ್ ಟು ಅ ವಿಂಡ್ ಮಿಲ್. ನಿಮಗೆ ಲೈನ್ ಸಾಲಾಗಿ ವಿಂಡ್ ಮಿಲ್ಗಳಿವೆ. ಈ ಒಂದು ಹಿಡನ್ ಜೆಮ್ ಪರ್ಫೆಕ್ಟ್ ಫಾರ್ ಡೇ ಔಟ್ ಫ್ರಮ್ ಬ್ಯಾಂಗ್ಳೂರ್. ಸೊ ಬೆಂಗಳೂರಿಂದ ಸುಮಾರು 160 kilometer ದೂರದಲ್ಲಿ ಬರುತ್ತೆ ನಿಮಗೆ. ಸೊ ಬೆಳಗ್ಗೆ ಒಂದು 3 hours ಡ್ರೈವ್ ಆ್ಯಂಡ್ ಇಲ್ಲಿ ದೇವಸ್ಥಾನನ ನೋಡಿಕೊಂಡು ಸಂಜೆ ಒಂದು 3 hours ಡ್ರೈವ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ಪರ್ಫೆಕ್ಟ್ ಫಾರ್ ಡೇ ಔಟ್ ಸ್ಪಾಟ್. ಸೊ ನೀವು ನನ್ನ ಹಿಂದೆ ಏನು ನೋಡ್ತಾ ಇದ್ದೀರಾ, ಈ ವಿಂಡ್ ಮಿಲ್ಗಳೆಲ್ಲ ಸುಮಾರು ಒಂದು 10 ವಿಂಡ್ ಮಿಲ್ಗಳಿಗೇನಿದೆ. ಸೊ ದಿಸ್ ಇಸ್ ಲೊಕೇಟೆಡ್ ಇನ್ ಒನ್ ಆಫ್ ದ ಹೈಯೆಸ್ಟ್ ಆ್ಯಾವ್ರೇಜ್ ವಿಂಡ್ ಸ್ಪೀಡ್ ಇರುವಂಥ ಏರಿಯಾ. ಸೊ ವೆಸ್ಟರ್ನ್ ಘಾಟ್ಸ್ನ ಈ ಒಂದು ಹಿಲ್ ರೀಜನ್ ಏನಿದೆ ವೆಸ್ಟರ್ನ್ ಘಾಟ್ಸ್ನ, ಅದಕ್ಕೆ ಇದು ಸೇರುತ್ತೆ. ಸೊ ಇಲ್ಲಿ ಒನ್ ಆಫ್ ದ ಹೈಯೆಸ್ಟ್ ಆವ್ರೇಜ್ ವಿಂಡ್ ಸ್ಪೀಡ್ನ ನೀವು ನೋಡ್ಬೋದು. ಸೊ ಅದಕ್ಕಾಗಿ ಈ ಒಂದು ಸಾಕಷ್ಟು ವಿಂಡ್ ಮಿಲ್ಸ್ ನೀವೇನೇನು ಕಾಣಿಸ್ತದೆ ಇಲ್ಲಿಂದ ನಿಮಗೆ ಥ್ರೂ ವಿಂಡ್ ಎನರ್ಜಿನ ಕ್ರಿಯೇಟ್ ಮಾಡ್ತಾರೆ, ಎಲೆಕ್ಟ್ರಿಸಿಟಿನ ಕ್ರಿಯೇಟ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ 2 wheeler ಕೂಡ ಬರ್ಬೋದು,
4 ವೀಲರ್ ಕೂಡ ಬರ್ಬೋದು, ಕಾರಲ್ಲಿ ಕೂಡ ಬರ್ಬೋದು. ಸಾಕಷ್ಟು ಒಳ್ಳೆ ರೂಟ್ಸ್ಗಳಿವೆ ಆ್ಯಂಡ್ ವೆರಿ ಸೀನಿಕ್ ರೂಟ್. ಸೊ ಒಂದಿಷ್ಟು ಹೇರ್ ಪಿನ್ ಬೆಂಡ್ಸ್ಗಳ ಸುತ್ತ ಒಂದಿಷ್ಟು ಹೇರ್ ಪಿನ್ ಬೆಂಡ್ಸ್ಗಳಲ್ಲಿ ಡ್ರೈವ್ ಮಾಡಿಕೊಂಡು ಅಲ್ಲಿ ಒಂದು ಬೈಕ್ ರೈಡ್ ಮಾಡಿಕೊಂಡು ಮೇಲೆ ರೀಚ್ ಆದಾಗ ನಿಮಗೆ ಸಿಗೋವಂಥ ವ್ಯೂ ಅಬ್ಸಲ್ಯೂಟ್ಲಿ ಸ್ಟನ್ನಿಂಗ್. ಆ್ಯಂಡ್ ಎಷ್ಟೊಂದು ಜನ ಹೇಳ್ತಾರೆ ಟ್ರಾವೆಲ್ ಇಸ್ ವೆರಿ ಎಕ್ಸ್ಪೆನ್ಸಿವ್, ನಮ್ಮ ಹತ್ರ ದುಡ್ಡಿಲ್ಲ, ನನ್ನ ಹತ್ರ ಟೈಮ್ ಇಲ್ಲ ಅಂತ. ದಟ್ಸ್ ಆಲ್ ಜಸ್ಟ್ ಅ ಬೋಗಸ್. ಸೊ ನಿಮಗೆ ಇಫ್ ಯು ವಾಂಟ್ ಟು ಆ್ಯಕ್ಚುಲಿ ಟ್ರಾವೆಲ್, ನಿಮ್ಗೆ ಆ ಇಂಟೆನ್ಷನ್ ಇದ್ದರೆ ಯು ವಿಲ್ ಫೈಂಡ್ ಅ ವೇ ಔಟ್. ಸೊ ಲೆಟ್ ಮಿ ಟೆಲ್ ಯು ದ ಬಜೆಟ್ ಆಫ್ ದಿಸ್ ಟ್ರಿಪ್ ಎಷ್ಟಾಗುತ್ತೆ ಅಂತ. ಸೊ ಇಟ್ಸ್ ವೆರಿ ಸಿಂಪಲ್. ಸೊ ನೀವು ಬೆಂಗಳೂರಿಂದ ನಿಮಗೆ ಇಲ್ಲಿಗೆ ಒಂದು ಅರೌಂಡ್ 150-160 ಕಿಲೋಮೀಟರ್ಸ್. ಸೊ ಟೋಟಲ್ ಆಗಿ 300 to 350 ಕಿಲೋಮೀಟರ್ಸ್ ಅಂತ ಅಂದ್ಕೊಂಡ್ರು ಸೊ ನಿಮಗೆ 10 ಲೀಟರ್ಸ್ ವಿಚ್ ಇಸ್ 1000 rupees ಆಫ್ ಪೆಟ್ರೋಲ್ ಇಸ್ ಮೋರ್ ದೆನ್ ಎನಫ್. ಸೊ 1000 rupees ಪೆಟ್ರೋಲು ನಿಮಗೆ ನನ್ನಂಥ 30-35 ಕಿಲೋಮೀಟರ್ಸ್ ಮೈಲೇಜ್ ಕೊಡೋ ಗಾಡಿಗೆ ಇನ್ನೂ ಜಾಸ್ತಿ ಕೊಡುತ್ತೆ ಅಂದರೆ ಇನ್ನೂ ಕಮ್ಮಿನೇ ಆಗುತ್ತೆ. ಸೊ 1000 rupees ಫಾರ್ ಪೆಟ್ರೋಲ್. ಆ್ಯಂಡ್ ಕುಣಿಗಾಲಲ್ಲಿ ನೀವು ಹೋಟೆಲ್ ಬೂತಲ್ಲಿ ಅದ್ಭುತವಾದ ಬ್ರೇಕ್ಫಾಸ್ಟ್ನ ನೀವು ನೋಡಿದ್ರೆ ಸೊ ಅದಕ್ಕೆ ಹಬ್ಬ 100 rupees ಖರ್ಚಾಗುತ್ತೆ ಇಬ್ಬರಿಗೆ. ಸೊ ಒಂದು ಸಿಂಗಲ್ ತಟ್ಟೆ ಇಡ್ಲಿ 20 ರೂಪಾಯಿ. ಸೊ ಡೆಫಿನೆಟ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ ದಟ್ ಯು ಕ್ಯಾನ್ ಸ್ಪೆಂಡ್ ದೇರ್ ಇಸ್ 100 rupees. ಸೊ ಆ 100 rupeesಲ್ಲಿ ಇವಾಗ 1100 ಆಯಿತು. ಸೊ ಹೋಗ್ತಾ ಇಲ್ಲಿ ಲಂಚ್ ಇಲ್ಲಿ ಒಂದು 200 rupees, 1300 ಆಯಿತು. ಸೊ ಇದನ್ನು ಡಿವೈಡ್ ಮಾಡಿದ್ರೆ ಆಲ್ಮೋಸ್ಟ್ 650 ಬರುತ್ತೆ ಒಬ್ಬರಿಗೆ. ನೀವು ಬೈಕಲ್ಲಿ ಇಬ್ಬರು ಬರ್ತಾ ಇದ್ದೀರಾ ಅಂದರೆ ಪರ್ ಹೆಡ್ ಜಸ್ಟ್ 650 rupees ಬರುತ್ತೆ. ನಿಮ್ಗೆ ವೀಕೆಂಡಲ್ಲಾಗಲಿ ಅಥವಾ ಯಾವುದಾದ್ರು ರಜಾ ಇದ್ದಾಗ ಈ ರೀತಿ 650 rupeesನ ಸ್ಪೆಂಡ್ ಮಾಡಿ ಈ ರೀತಿ ಅದ್ಭುತವಾದ ಲೊಕೇಶನ್ನ ನೀವು ನೋಡಿದ್ರೆ ನಾಟ್ ಜಸ್ಟ್ ಇಟ್ ಗಿವ್ಸ್ ಮೆಂಟಲ್ ಪೀಸ್ ಆಲ್ಸೋ. ಮನುಷ್ಯ ಜಾಸ್ತಿ ಟ್ರಾವೆಲ್ ಮಾಡಿದಷ್ಟು ಜಾಸ್ತಿ ಕಲಿತಾನೆ. ಸೊ ಈ ಪ್ಲೇಸ್ ಲೊಕೇಟ್ ಆಗಿರೋದು ಬೆಟ್ಟದ ಮೇಲೆ. ಸೊ ಇದನ್ನು ಕರೆಯುವಂಥದ್ದು ಏನಂತ ಕರೀತಾರೆ ಅಂದರೆ ಬೆಟ್ಟದ ಮೇಲಿನ ಮಲ್ಲೇಶ್ವರ ದೇವಸ್ಥಾನ ಅಂತ ಇದನ್ನು ಕರೀತಾರೆ. ಶಿವನ ದೇವಸ್ಥಾನ, ಸುತ್ತಮುತ್ತ ಗಣೇಶನ ದೇವಸ್ಥಾನ ಕೂಡ ಇದೆ ಇಲ್ಲಿ. ಸೊ ಈ ದೇವಸ್ಥಾನದ ಸ್ಪೆಷಾಲಿಟಿ ಏನು ಅಂದರೆ ನಾಟ್ ಜಸ್ಟ್ ದ್ಯಾಟ್ ಇಟ್ಸ್ ಆನ್ ಅ ಹಿಲ್ ಟಾಪ್, ಅದು ಒಂದು ಸ್ಪೆಷಾಲಿಟಿ ಹೌದು ಅಂತ ನೀವು ಕನ್ಸಿಡರ್ ಮಾಡ್ಬೋದು. ಬಟ್ ಇನ್ನೊಂದು ಸ್ಪೆಷಾಲಿಟಿ ಏನು ಅಂದರೆ ದ್ಯಾಟ್ ಯು ಕ್ಯಾನ್ ಸಿ ಬಿಹೈಂಡ್ ಮೀ. ಸೊ ಎಷ್ಟು ದೊಡ್ಡ ವಿಂಡ್ ಮಿಲ್ಗಳಿವೆ, ಒಂದಲ್ಲ ಎರಡಲ್ಲ, ಈ ಥರದೊಂದು 10 ವಿಂಡ್ ಮಿಲ್ಗಳು ಸುತ್ತಮುತ್ತ ಗ್ರೀನರಿ ತುಂಬಿರುವಂಥ ಬೆಟ್ಟ ಗುಡ್ಡದ ಮೇಲೆ ಯಾರೊಂದು ಟೂತ್ ಪಿಕ್ ಚುಚ್ಚಿರೋ ಥರ ಕಾಣಿಸುತ್ತೆ ನಿಮಗೆ. ಆ್ಯಂಡ್ ಐ ಬಿಲೀವ್ ದಿಸ್ ಇಸ್ ದ ಕ್ಲೋಸೆಸ್ಟ್ ಒನ್ ಕ್ಯಾನ್ ಗೆಟ್ ಟು ಅ ವಿಂಡ್ ಮಿಲ್. ಸೊ ಇದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೆ ಈ ಒಂದು ಜಾಗಕ್ಕೆ ಬರಬೇಕು, ಪರ್ಫೆಕ್ಟ್ ಫಾರ್ ಡೇ ಔಟ್. ಸೊ ನೀವು ನೋಡಿದ್ರಿ ಬೆಂಗಳೂರಿಂದ ಸುಮಾರು 160 ಕಿಲೋಮೀಟ್ರು ಆ್ಯಂಡ್ ಅಲ್ಲಿ ಕುಣಿಗಲಿಂದ ಸುಮಾರು 120 ಕಿಲೋಮೀಟ್ರು, ಹತ್ತತ್ರ 120 to 100 ಕಿಲೋಮೀಟರ್ಸ್ ಹತ್ತತ್ರ ಬರುತ್ತೆ ನಿಮಗೆ. ಸೊ ಕುಣಿಗಲ್ನಲ್ಲಿ ಹೋಟೆಲ್ ಬೂತಾಯದಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಲ್ಲಿಂದ ಕಂಟಿನ್ಯೂಸ್ ನಾನ್ ಸ್ಟಾಪ್ 1.5 hour ಡ್ರೈವ್ ಮಾಡಿದ್ರೆ ಈ ಒಂದು ಜಾಗಕ್ಕೆ ಬರ್ತೀರಾ. ಬರೀ ಫ್ರೆಂಡ್ಸು ಕಪಲ್ಸಿಗೆ ಮಾತ್ರ ಅಲ್ಲ, ದಿಸ್ ಪ್ಲೇಸ್ ಇಸ್ ಐಡಿಯಲ್ ಫಾರ್ ಫ್ಯಾಮಿಲೀಸ್ ಆಸ್ ವೆಲ್. ಯಾಕೆಂದರೆ ನೀವು ಈ ಬೆಟ್ಟದ ತುದಿಯಲ್ಲಿ ದೇವಸ್ಥಾನ ನೋಡ್ಬೋದು. ಸೊ ಇದನ್ನು ಗುಡ್ಡದ ಮಲ್ಲೇಶ್ವರ ದೇವಸ್ಥಾನ ಅಂತ ಕರೀತಾರೆ. ಸೊ ಈ ದೇವಸ್ಥಾನ ಇರೋದ್ರಿಂದ ನಿಮಗೆ ಕಾರ್ ಅಥವಾ ಆಗಲಿ ಬೈಕ್ ಆಗಲಿ ಬೆಟ್ಟದ ತುದಿಗೆ ಹೋಗೋದ್ರಿಂದ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಕ್ಲೈಂಬಿಂಗ್ ಸ್ಟೆಪ್ಸ್. ಜಸ್ಟ್ ವೆರಿ ಫ್ಯೂ ಸ್ಟೆಪ್ಸ್, ಒಂದು 40-50 ಸ್ಟೆಪ್ಸ್ ಇದೆ. ಅದನ್ನೇ ಕಾಲು ನೋವು ಇರೋರು ಕೂಡ ಹತ್ಬೋದು. ಆ್ಯಂಡ್ ಎಸ್ಪೆಷಲಿ ನನಗೆ ಈ ಇನ್ಸ್ಟಾಗ್ರಾಮಲ್ಲಿ ಅಥವಾ ವೀಡಿಯೋಸ್ ಹಾಕಿದಾಗ ನನಗೆ ಕಮೆಂಟ್ಸ್ ಜಾಸ್ತಿ ಬರೋದು ಅಂದರೆ ಸಜೆಸ್ಟ್ ಫ್ಯೂ ಪ್ಲೇಸಸ್ ವೇರ್ ಐ ಕ್ಯಾನ್ ಟೇಕ್ ಮೈ ಪೇರೆಂಟ್ಸ್, ಕಾಲು ನೋವಿದೆ ಹತ್ತಕ್ಕಾಗೋದಿಲ್ಲ ಅಂತ ತುಂಬ ಜನ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ. ಸೊ ಅಂಥವ್ರಿಗೆ ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಪ್ಲೇಸಸ್ ಅಂತ ಹೇಳ್ಬೋದು. ನೋಡಿದ್ರಲ್ಲ ಹೇಗಿದೆ ಈ ಅದ್ಭುತವಾದ ಜಾಗ. ಇಷ್ಟೇ ಅಲ್ಲ, ಹಾಸನ್ ಒಂಥರ ಅಕ್ಷಯ ಪಾತ್ರ ಇದ್ದಂಗೆ, ತೆಗೆದಷ್ಟು ಇನ್ನೂ ಜಾಸ್ತಿ ಜಾಗಗಳು ಬರ್ತಾನೆ ಇರುತ್ತೆ. ಮುಂದಿನ ವಿಡಿಯೋಗಳಲ್ಲಿ ಹಾಸನ್ನ ಈ ಥರ ಪ್ಲೇಸಸ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ತೀನಿ. ಅಲ್ಲಿವರೆಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.